ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ನೆಲ್ಲಿಕಾಯಿ ಲೇಹ ಮಾಡ್ತಾ ಇದ್ದೇನೆ. 1 kg ನೆಲ್ಲಿಕಾಯಿದು ಲೇಹ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ. ತುಂಬಾ ಒಳ್ಳೇದು ಇದು ಆರೋಗ್ಯಕ್ಕೆ. ನೆಲ್ಲಿಕಾಯಿದು ಬೆನಿಫಿಟ್ಸ್ ನಿಮ್ಗೆ ಗೊತ್ತೇ ಇರ್ಬೋದು. ತುಂಬಾ ಒಳ್ಳೇದು ಹೆಲ್ತಿಗೆ ಎಲ್ಲ. ಮತ್ತು ಶೀತ ಕೆಮ್ಮಿಗೆ ಎಲ್ಲ ಉಂಟಲ್ಲ, ನಮ್ಗೆ ಮುಂಚೆ ಇದನ್ನೇ ಈ ಡಾಬರ್ ಚಮತ್ಪ್ರಶ್ ತಂದು ಕೊಡ್ತಿದ್ರು ನಮ್ಗೆ ಮುಂಚೆ ಎಲ್ಲ. ಕೆಮ್ಮೆಲ್ಲ ಬಂದ್ರೆ 1 ಸ್ಪೂನ್ ಬೆಳಿಗ್ಗೆ ಸಂಜೆ ತಿಂದ್ರೆ ಉಂಟಲ್ಲ, ಕೆಮ್ಮು ಇರುವುದಿಲ್ಲ, ಏನೂ ಇರುವುದಿಲ್ಲ. ತುಂಬಾ ಒಳ್ಳೇದು. ಅದಲ್ಲದಿದ್ರು ಕೂಡ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹೆಚ್ಚಾಗಿ ಎಲ್ಲರಿಗೆ ಗೊತ್ತಿರುವಂತದ್ದೇ. ಇದು ಹೇಗೆ ಮಾಡುದಂತ ನೋಡುವ ಫ್ರೆಂಡ್ಸ್. ನೋಡಿ, ತುಂಬಾ ಸುಲಭ, ಮನೆಯಲ್ಲೇ ಮಾಡ್ಬೋದು ನೀವು. ಅಂಗಡಿಗಳಿಂದ ಅಂಗಡಿಯಿಂದ ಎಲ್ಲ ತರೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ತುಂಬಾ ಒಳ್ಳೇದು ನೋಡಿ. 1 kg ನೆಲ್ಲಿಕಾಯಿದು ಲೇಹ ಮಾಡ್ತಾ ಇದ್ದೇನೆ ನಾನು. ನೋಡಿ ಹೇಗೆ ಮಾಡುದಂತ ನೋಡುವ. ನೋಡಿ, ಮೊದ್ಲಿಗೆ ನಾನು ಒಂದು 3 ಪೀಸ್ ಚಕ್ಕೆ, ಒಂದು 10 ಏಲಕ್ಕಿ, ಒಂದು 10 ರಿಂದ 15 ಲವಂಗ, ಮತ್ತು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್, ಮತ್ತು 1 ಸ್ಪೂನ್ ಅಷ್ಟು ಜೀರಿಗೆ, ಒಂದು 2 ಫ್ಲವರ್, ಇದು ಸ್ಟಾರ್ ಹೂ ಅಂತ ಹೇಳ್ತೇವಲ್ಲ, ಅದು ತಕೊಂಡಿದ್ದೇನೆ. ಇದನ್ನೆಲ್ಲ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ ನಾನು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಹುರ್ಕೊಂಡ್ರೆ ಉಂಟಲ್ಲ, ಚೆನ್ನಾಗಿ ಬೇಗ ನಿಮ್ಗೆ ಪುಡಿ ಆಗ್ತದೆ. ಅದಕ್ಕಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೇನೆ. ಒಂದು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಬೇಗ. ಮತ್ತು ಪುಡಿ ಮಾಡುವಾಗ ಕೂಡ ಅಷ್ಟೇ, ಚೆನ್ನಾಗಿ ಫೈನ್ ಆಗಿ ಪುಡಿ ಮಾಡ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಲೇವದಲ್ಲಿ ಒಂದು ತರಿ ತರಿ ಸಿಗ್ತದಲ್ಲ, ಅದಕ್ಕಾಗಿ ಚೆನ್ನಾಗಿ ಫೈನ್ ಆಗಿ ಪೌಡರ್ ಮಾಡ್ಕೊಳ್ಬೇಕು. ನೋಡಿ, ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು. ನೋಡಿ, ಪೌಡರ್ ಮಾಡ್ಕೊಂಡಿದ್ದೇನೆ. ಇದಿರ್ಲಿ, ಅಷ್ಟರಲ್ಲಿ ನಾವು ನೆಲ್ಲಿಕಾಯಿ 1 kg ನೆಲ್ಲಿಕಾಯಿ ತಗೊಂಡಿದ್ದೇನೆ. ನೋಡಿ, ಇದನ್ನು ಚೆನ್ನಾಗಿ ತೊಳೆದೆಲ್ಲ ತಗೊಳ್ತೇನೆ ನಾನು. ಚೆನ್ನಾಗಿ ನೋಡಿ ಕ್ಲೀನ್ ಮಾಡ್ಕೊಂಡೆಲ್ಲ ತಗೊಂಡಿದ್ದೇನೆ. ನೋಡಿ, ಇದನ್ನು ಬೇಯಿಸ್ಲಿಕ್ಕೆ ಉಂಟು. ಸ್ಟೀಮ್ ಅಲ್ಲಿ ಬೇಯಿಸ್ಕೊಳ್ತೇನೆ ನಾನು. ಇದೊಂದು ಕಮ್ಮಿ ಅಂದ್ರೆ ಒಂದು 20 ನಿಮಿಷಗಳ ಕಾಲ ಆದ್ರೂ ಚೆನ್ನಾಗಿ ಬೇಯಬೇಕು. ಯಾಕಂದ್ರೆ ಚೆನ್ನಾಗಿ ಬೆಂದ್ರೆ ನಿಮ್ಗೆ ರುಬ್ಲಿಕ್ಕೆ ಉಂಟಲ್ಲ ಸುಲಭ ಆಗ್ತದೆ. ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಆಗ್ಬೇಕು. ನೋಡಿ, ಈಗ ಬೆಂದಿದೆ ನೋಡಿ. ನೋಡಿ, ಇದ್ರ ಬೀಜ ಎಲ್ಲ ಸಪ್ರೇಟ್ ಮಾಡ್ಬೇಕು. ನೋಡಿ, ಬೆಂದ್ರೆ ಅದಷ್ಟಕ್ಕೆ ಬಿಟ್ಕೊಳ್ತದೆ ನೋಡಿ. ಈ ತರ ಚೆನ್ನಾಗಿ ಬೆಂದಿದೆ ನೋಡಿ. ನೋಡಿ, ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೇನೆ ನಾನು. ಇನ್ನು ಇದನ್ನು ಫೈನ್ ಆಗಿ ರುಬ್ಕೊಳ್ಬೇಕು. ನೀರೇನ್ ಹಾಕದೆ ನುಣ್ಣಗೆ ರುಬ್ಕೊಂಡಿದ್ದೇನೆ ನಾನು. ಎಷ್ಟು ಫೈನ್ ಆಗ್ತದೆ ಅಷ್ಟು ಫೈನ್ ಆಗಿ ರುಬ್ಕೊಳ್ಬೇಕು. ನೋಡಿ, ಪೇಸ್ಟ್ ತರ ಆಗಿದೆ ನೋಡಿ. ಈ ತರ ರುಬ್ಕೊಂಡು ತಗೊಳ್ಬೇಕು ನೋಡಿ. 1 kg ನೆಲ್ಲಿಕಾಯಿದು ಪೇಸ್ಟ್. ಇಲ್ಲಿ ನಾನು ಒಂದು ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ತಾ ಇದ್ದೇನೆ. 1/4 kg ಅಷ್ಟು ಬೆಲ್ಲದ ಪುಡಿ ತಗೊಂಡಿದ್ದೇನೆ ನಾನು. ಇದಕ್ಕೆ ಒಂದು ಸ್ವಲ್ಪ ಕರಗ್ಲಿಕ್ಕೆ ತಕ್ಕ ನೀರು ಹಾಕೊಂಡು, ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡು ಕರಗಿಸ್ಕೊಳ್ತಾ ಇದ್ದೇನೆ ನೋಡಿ. ಬೆಲ್ಲ ನೋಡಿ, ಚೆನ್ನಾಗಿ ಬೆಲ್ಲ ಕರಗ್ಬೇಕು ನೋಡಿ. ಬೆಲ್ಲ ಕರಗಿದ್ರೆ ಸಾಕು. ಕರಗಿದ ಕೂಡ್ಲೆ ಇದಕ್ಕೆ ನಾನು ಈ ನೆಲ್ಲಿಕಾಯಿ ಪೇಸ್ಟ್ ಅನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಒಂದೇ ತರ ಮಿಕ್ಸ್ ಆಗುವ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಹೊಂದ್ಕೊಳ್ಬೇಕು. ಈ ಬೆಲ್ಲಕ್ಕೆ ಉಂಟಲ್ಲ, ಈ ನೆಲ್ಲಿಕಾಯಿ ಪೇಸ್ಟ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿರುವವರು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ಗ್ರೈಂಡ್ ಮಾಡಿರುವಂತಹ ಇದು ಸ್ಪೈಸಸ್ ಪೌಡರ್ ಕೂಡ ಹಾಕೊಂಡೆ ನಾನು. ಗರಂ ಮಸಾಲಾ ಪೌಡರ್ ಎಲ್ಲ ಪೌಡರ್ ಮಾಡ್ಕೊಂಡಿದ್ದೆ ಅಲ್ಲ, ಅದು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇದು ತಿಕ್ಕಾಗ್ತಾ ಬರ್ತದೆ, ನಿಮ್ಗೆ ದಪ್ಪ ಆಗ್ತಾ ಬರ್ತದೆ. ಚೆನ್ನಾಗಿ ದಪ್ಪ ಆಗ್ಬೇಕು ನೋಡಿ. ಇದಕ್ಕೆ ನಾನು ಒಂದು 1.5 ಸ್ಪೂನ್ ಅಷ್ಟು ಶುಂಠಿ ಪೌಡರ್ ಹಾಕೊಳ್ತಾ ಇದ್ದೇನೆ. ಜಿಂಜರ್ ಪೌಡರ್, ಈ ಒಣಗಿದ ಶುಂಠಿ ಇದು ಪೌಡರ್ ಹಾಕೊಳ್ತಾ ಇದ್ದೇನೆ ನೋಡಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಇದು ಇನ್ನು ಚೆನ್ನಾಗಿ ಲೇವ ತರ ಬರ್ಬೇಕು ನೋಡಿ. ದಪ್ಪ ದಪ್ಪ ಆಗ್ಬೇಕು, ಇನ್ನು ಕೂಡ ಗಟ್ಟಿ ಆಗ್ಬೇಕು. ನೋಡಿ, ಕುದಿತಾ ಉಂಟು ನೋಡಿ. ಈಗ ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ನಿಮ್ಗೆ ಟೇಸ್ಟಿಗೆ ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬಹುದು ನೋಡಿ. ತುಪ್ಪ ಹಾಕೊಂಡಿದ್ದೇನೆ ನಾನು. ನಿಮ್ಮ ಟೇಸ್ಟಿಗೆ ಒಂದು 2 ರಿಂದ 3 ಚಮಚದಷ್ಟು ಹಾಕೊಳ್ಬಹುದು, ಜಾಸ್ತಿ ಕೂಡ ಹಾಕೊಳ್ಬಹುದು.
ನೋಡಿ ಗಟ್ಟಿ ಆಗ್ತಾ ಬರ್ತಾ ಉಂಟು ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ, ಕಪ್ಪು ಕಲರ್ಗೆ ಬಂದಿದೆ ನೋಡಿ. ಇದಕ್ಕೆ ಸ್ವಲ್ಪ ನಾನು ರುಚಿಗೆ ಉಪ್ಪು ಕೂಡ ಹಾಕೊಂಡೆ, ಉಪ್ಪು ಹಾಕುದು ಸ್ಕಿಪ್ ಆಗಿದೆ. ಬೆಲ್ಲದಲ್ಲಿ ಉಪ್ಪು ಇರ್ತದೆ, ಆದ್ರೂ ಕೂಡ ಸ್ವಲ್ಪ ಉಪ್ಪು ಹಾಕೊಂಡಿದ್ದೇನೆ ನಾನು. ನೋಡಿ ಗಟ್ಟಿ ಆಗ್ತಾ ಬರ್ತಾ ಉಂಟು ನೋಡಿ. ನೋಡಿ ಈ ಟೈಮಲ್ಲಿ ನಿಮ್ಗೆ ಮತ್ತೆ ಸ್ವಲ್ಪ ತುಪ್ಪ ಹಾಕೊಳ್ಬಹುದು. ನಾನು ಹಾಕಿದ್ದೆ ತುಪ್ಪ, ಮತ್ತೆ ಅದು ಕೂಡ ಸ್ಕಿಪ್ ಆಗಿದೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಗಟ್ಟಿಯಾಗಿ ಬರ್ಬೇಕು ನೋಡಿ. ನೋಡಿ ಗಟ್ಟಿ ಆಗ್ತಾ ಬರ್ತಾ ಉಂಟು ನೋಡಿ. ಸ್ವಲ್ಪ ಟೈಮ್ ತಗೊಳ್ತದೆ ಇದು ಗಟ್ಟಿ ಆಗ್ಲಿಕ್ಕೆ. ನೋಡಿ ಈ ತರ ಬರ್ಬೇಕು ನೋಡಿ. ಇದು ತಣ್ಣಗಾಗುವಾಗ ಉಂಟಲ್ಲ, ಇನ್ನೂ ಕೂಡ ಗಟ್ಟಿ ಆಗ್ತದೆ ನಿಮ್ಗೆ. ಪೂರ್ತಿ ತಣ್ಣಗಾದ ಮೇಲೆ ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಹಾಕಿ ಇಡ್ಬೇಕು ನೋಡಿ. ಈ ತರ ಇರ್ಬೇಕು ನೋಡಿ. ನೋಡಿ ಯಾವ ತರ ಬಂದಿದೆ ನೋಡಿ ಲೇಹ. ಇದನ್ನು ಪೂರ್ತಿ ತಣ್ಣಗಾಗ್ಬೇಕು. ತಣ್ಣಗಾದ ಮೇಲೆ ನೀವು ಒಂದು ಗಾಜಿನ ಬಾಟ್ಲ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು ನೋಡಿ. ಗಾಜಿನ ಬಾಟ್ಲ್ ಅಲ್ಲಿ ಹಾಕೊಳ್ತಾ ಇದೆ ನೋಡಿ. ತಣ್ಣಗಾದ ಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ನೋಡಿ ಲೇಹ. ಇದು ದಿವಸಕ್ಕೆ 2 ಸರಿ ನಿಮ್ಗೆ ಬೆಳಿಗ್ಗೆ ಮತ್ತು ಸಂಜೆ ಒಂದೊಂದು ಸ್ಪೂನ್ ತಿಂದ್ರೆ ಒಳ್ಳೇದು. ಮಕ್ಕಳಿಗೆ ಕೂಡ ಕೊಟ್ರೆ ಉಂಟಲ್ಲ ಒಳ್ಳೇದು ನೋಡಿ. ನೆಲ್ಲಿಕಾಯಿ ಲೇಹ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಸಿಂಪಲ್ ಉಂಟು ರೆಸಿಪಿ ನೋಡಿ. 1 kg ನೆಲ್ಲಿಕಾಯಿದು ಲೇಹ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.